ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಆಲೂ ಪರೋಟನ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ. ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ಬೋದಾದಂತಹ ಒಂದು ರೆಸಿಪಿ ಆಗಿದೆ. ತುಂಬ ಸಿಂಪಲ್ಲಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾನು ಬೆಳಗ್ಗೆ ಸ್ವಲ್ಪ ಚಪಾತಿ ಜಾಸ್ತಿ ಕಲಸಿದ್ದೆ, ಅದೇ ಮಿಕ್ಕಿತ್ತು. ಸಂಜೆ ಮತ್ತು ಚಪಾತಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತೇಳಿ ಈಸಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೇಯಿಸಿಟ್ಟಿರ್ತಕ್ಕಂಥ ಆಲೂಗಡ್ಡೆ, ಸ್ವಲ್ಪ ಗರಂ ಮಸಾಲ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ. ನೋಡಿ, ಇದು ಚಪಾತಿ ಇಟ್ಟು ಬೆಳಗ್ಗೆ ಇಷ್ಟು ಮಿಕ್ಕಿತ್ತು. ಮತ್ತು ಚಪಾತಿ ಯಾರು ಮಾಡೋದು ಅಂತೇಳಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಆಲೂಗಡ್ಡೆನ ಹಾಕ್ಕೊಳ್ಳಿ, ಬೇಯಿಸಿಟ್ಟಿರ್ತಕ್ಕಂಥ ಆಲೂಗಡ್ಡೆ. ನೆಕ್ಸ್ಟ್ ಅದಕ್ಕೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರಕ್ಕೆ ತಕ್ಕಂತೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿಯಾಗೇ ಬಂದಿತ್ತು, ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಇತ್ತು. ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಇದನ್ನು ಖಾರದ ಪುಡಿನ. ನೆಕ್ಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೋಬೇಕು. ಇಲ್ಲ ಸ್ಪೂನಲ್ಲಿ ಫಸ್ಟೇನ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಆವಾಗ ಬೇಕಾದ್ರೂ ಕಲಿಸ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಉಂಡೆ ಆಕಾರಕ್ಕೆ ಬರಬೇಕು. ಅಲ್ಲಿವರೆಗೂ ಸಹ ಚೆನ್ನಾಗಿನ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮ್ಯಾಶರ್ ಸಹಾಯದಿಂದನೂ ಮಾಡ್ಕೋಬೋದು, ಆದರೆ ಕೈಯಲ್ಲಿ ಮಾಡ್ಕೊಳೋದ್ರಿಂದ ಅದು ಗಂಟೆಲ್ಲ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ನಾನು ಕೈಯಲ್ಲೇನ ಇದನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಉಂಡೆಗಳ್ನ ಮಾಡಿಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದರಲ್ಲೊಂದು 6-7 ಪರೋಟ ಆಗಿದ್ವು ಚಿಕ್ಕದಾಗಿ. ನಾನು ಈ ಥರ ಉಂಡೆ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮಾಮೂಲಿ ಚಪಾತಿ ಹಿಟ್ಟನ್ನ ತಗೊಂಡು ಒಂದು ಸ್ವಲ್ಪ ಅಗಲ ಫಸ್ಟು ಹರ್ಕೋಬೇಕು ಸ್ಟಫಿಂಗ್ ಮಾಡ್ಕೊಳೋದಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅಗಲನ ಹರ್ಕೊಳ್ಳಿ ಚಪಾತಿನ. ನೆಕ್ಸ್ಟ್ ಅದಕ್ಕೆ ಈ ಉಂಡೆನ ಇಟ್ಬಿಟ್ಟು ಸ್ಟಫಿಂಗ್ ಮಾಡಿ, ಅಂದರೆ ಅದರೊಳಗಡೆ ಇಟ್ಬಿಟ್ಟು ಫಿಲ್ ಮಾಡಿ. ಬೇಕಂದರೆ ನೀವು 2 ಚಪಾತಿ ಹರ್ಕೊಂಡು ಅದ್ರ ಮಧ್ಯಕ್ಕೆ ಇಟ್ಟು ಆ ಥರ ಬೇಕಾದರೂ ಮಾಡ್ಕೋಬೋದು. ಈ ಥರ ಇಷ್ಟು ಅಗಲನ ಚಪಾತಿ ಹಾಕ್ಕೊಂಬಿಟ್ಟು ಅದ್ರ ಮಧ್ಯೆಗೆ ಇಟ್ಕೊಂಡು ಎಲ್ಲ ಫುಲ್ಲು ಸ್ಟಫಿಂಗ್ ಮಾಡಿಕೊಂಡು ಹರಿದ್ರೂ ಆ ಥರನೂ ಸಹ ಮಾಡ್ಕೋಬೋದು. 2 ರೀತಿಯಾಗೂ ಸಹ ಮಾಡ್ಕೋಬೋದು. ನಾನು ಈ ಥರನೇ ಮಾಡಿಕೊಂಡು ಹಾಗೇನ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಹರಿದಿದ್ದೆ. ನಾನು ತುಂಬ ಅಗಲ ಏನು ಹರಿಯೋದಕ್ಕೆ ಹೋಗಿರಲಿಲ್ಲ, ಸ್ವಲ್ಪ ಸುಮಾರಾಗೇನ ಮಾಮೂಲಿ ಚಪಾತಿ ಹಿಟ್ಟಿಗಿನ್ನ, ಅಂದರೆ ಚಪಾತಿ ಹೊಸಿತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆನೇನ ಹೊಸ್ತಿದ್ದೆ. ಪರೋಟ ಅಂದರೆ ಸ್ವಲ್ಪ ದಪ್ಪ ಇರಬೇಕು, ತುಂಬ ತೆಳು ಇದ್ದರೆ ಅದು ಪರೋಟ ಅನಿಸಲ್ಲ. ಸೊ ಹಾಗಾಗಿ ನಾನು ಇಷ್ಟು ಅಗಲನ ಹರ್ಕೊತಾ ಇದ್ದೆ. ಇವಾಗ 2 ಕಡೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡ್ಕೊಳ್ಳಿ. ಏಕೆಂದರೆ ಅದು ಸ್ಟಫಿಂಗು ಸ್ವಲ್ಪ ಆಚೆ ಬರುತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೈಟಾಗಿ ಹಾಗೇನ ಹೊಸ್ಕೊತಾ ಇದ್ದೆ. ಅದೆಲ್ಲ ಹೊಸ್ಕೊಂಡಾದ್ಮೇಲೆ ಇವಾಗ ಒಂದು ಹೆಂಚು ಬಿಸಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ಏನು ಹೊಸ್ತಿರ್ತೀವಿ ಆ ಪರೋಟನ ಇದ್ರ ಮೇಲೆ ಹಾಕ್ಕೊಂಡು ಸುಮ್ಮನೆ ಹಾಗೆ ಒಂದ್ಸಲ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮೇಲ್ಗಡೆನೂ ಸಹ ಎಣ್ಣೆ ಹಾಕ್ಕೊಂಡು 2 ಕಡೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ಪರೋಟ ರೆಡಿ ಆಗುತ್ತೆ. ಚೆನ್ನಾಗಿ 2 ಕಡೆ ಸ್ವಲ್ಪ ಒತ್ತಿ ಬೇಯಿಸ್ಕೋಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಇರೋ ಸ್ಟಫಿಂಗು ಸಹ ಬೇಯುತ್ತೆ. ಆಲ್ರೆಡಿ ಆಲೂಗೆಡ್ಡೆ ಹಾಕಿರೋದ್ರಿಂದ ಅಷ್ಟೊಂದು ಬೇಯಿಸೋ ಅಂಥ ಅವಶ್ಯಕತೆ ಇರಲ್ಲ. ಬಟ್ ಚಪಾತಿ ಇದೆಲ್ಲ ಗೋಧಿ ಹಿಟ್ಟೆಲ್ಲ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ 2 ಕಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒತ್ತಿನ ಬೇಯಿಸ್ಕೊಳ್ಳಿ. ನೋಡಿ, ನಾನು ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆನೂ ಸಹ ಹಾಗೆ ಒತ್ಕೊಂಡು ಬೇಯಿಸ್ಕೊತಾ ಇದ್ದೀನಿ.
ತುಪ್ಪ ಬೇಕಾದ್ರೂ ಹಾಕೋಬೋದು, ಎಣ್ಣೆ ಬೇಕಾದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಬಟ್ ಸ್ವಲ್ಪ ಸ್ಪೈಸಿಯಾಗಿತ್ತು, ಬಟ್ ಚೆನ್ನಾಗಿತ್ತು. ನಾನು ಹಾಗೆ ನೋಡಿ ಈ ಥರ ಸ್ಪೂನಲ್ಲೇ ಇಲ್ಲ ಮೊಗಚಕೈ ಇರುತ್ತಲ್ಲ ಅದ್ರ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಕಡೆನೂ ಸಹ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಸಲ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಅಂದರೆ ಹಾಗೆ ಬೇಕಾದರೂ ತಿನ್ಬೋದು ಅಥವಾ ಮೊಸರು ಜೊತೆ ಉಪ್ಪಿನಕಾಯಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಚಟ್ನಿ ಮಾಡಿಕೊಂಡ್ರೆ ಪುದೀನ ಚಟ್ನಿ ಆ ಥರ ತಿನ್ಬೋದು. ನಾನು ನೈಟ್ ಊಟಕ್ಕೆ ಅಂತೇಳಿ ಮಿಕ್ಕಿತ್ತಲ್ಲ, ಸೊ ಮಿಕ್ಕಿ ಚಪಾತಿ ಹಿಟ್ಟಲ್ಲಿ ಈ ಥರ ಮಾಡಿದ್ದೆ ಅಷ್ಟೇ. ಅದಕ್ಕೋಸ್ಕರ ನಾನೇನು ಚಟ್ನಿ ಏನು ಮಾಡಿರಲಿಲ್ಲ, ಗ್ರೇವಿ ಇತ್ತು. ನನ್ನ ಮಗಳು ಸ್ವಲ್ಪ ಸಾಸ್ ಹಾಕ್ಕೊಂಡು ತಿಂದಳು, ಸಾಸ್ ಜೊತೆನೂ ಚೆನ್ನಾಗಿತ್ತು ನೋಡಿ. ಎರಡನೇದು ಹಾಕಿದಾಗ ಚೆನ್ನಾಗಿ ಉಬ್ಬಿ ಬಂತು. ಈ ಥರ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಮಾಡ್ಕೋಬೋದು, ಟೇಸ್ಟಿಯಾಗಿರುತ್ತೆ. ಸಾಸ್ ಜೊತೆ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.